ಹನೂರು ಕ್ಷೇತ್ರದ ಜನರ ದೀರ್ಘಕಾಲದ ಬೇಡಿಕೆಯಾಗಿದ್ದ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ರಾಜ್ಯ ಸರ್ಕಾರವು 490 ಕೋಟಿ ಮೊತ್ತವನ್ನು ಬಜೆಟ್ನಲ್ಲಿ ಮೀಸಲಿಟ್ಟಿದೆ. ಉಡುತೊರೆಹಳ್ಳ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುತ್ತದೆ. ಹನೂರು ವ್ಯಾಪ್ತಿಯ 8 ಕೆರೆಗಳು ಮತ್ತು 31 ಚೆಕ್ ಡ್ಯಾಂಗಳನ್ನು ಮತ್ತು 9ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯುತ್ತೆ. ಇದು ಹನೂರು ಕ್ಷೇತ್ರದ ರಾಮಾಪುರ ಹೋಬಳಿ ವ್ಯಾಪ್ತಿ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ. ಈ ಯೋಜನೆಗೆ ಸಂಬಂಧಿಸಿದಂತೆ ಕ್ಷೇತ್ರದ ಶಾಸಕರಾದ ಎಂ.ಆರ್. ಮಂಜುನಾಥ್ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನ ಸರ್ಕಾರದ ಗಮನಕ್ಕೆ ತಂದು ಹಲವು ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಯೋಜನೆಗೆ ಅಗತ್ಯವಾದ ಡಿಪಿಆರ್ ತಯಾರಿಸಲು ಶ್ರಮ ವಹಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಬಡಗಲಪುರ ನಾಗೇಂದ್ರ ನೇತೃತ್ವದಲ್ಲಿ ಹನೂರು ಮತ್ತು ಗಡಿಭಾಗದ ರೈತರು ನಡೆಸಿದ ಅಜ್ಜಿಪುರದಿಂದ ಬೆಂಗಳೂರು ಪಾದಯಾತ್ರೆ ಮತ್ತು ಹೋರಾಟವು ಪ್ರಮುಖ ಕಾರಣವಾಗಿದೆ. ರೈತರ ಧ್ವನಿಯನ್ನು ಸರ್ಕಾರದ ಮಟ್ಟಕ್ಕೆ ತಲುಪಿಸಲು ಜನಪ್ರತಿನಿಧಿಗಳು ಸಹ ಸಹಕರಿಸಿದ್ದಾರೆ. ಎಲ್ಲರ ಒಗ್ಗಟ್ಟಿನ ಪ್ರಯತ್ನದಿಂದ ಇಂದು ಹನೂರು ಕ್ಷೇತ್ರದ ಜನರ ಬಹುಕಾಲದ ಕನಸು ಸಾಕಾರವಾಗುವ ಹಂತಕ್ಕೆ ಬಂದಿದೆ. ಹನೂರು ಕ್ಷೇತ್ರದ ಅನೇಕ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ದೊರೆಯಲಿದೆ ಮತ್ತು ಸಾವಿರಾರು ಜನರ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ. ವರದಿ ಹನೂರು ವೆಂಕಟೇಶ್, ಚಾಮರಾಜನಗರ. ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ದಿನ, ಒಂದು ಸುದಿನ. ನಿಜವಾಗ್ಲೂ ನಾನು ಮೊದಲನೇದಾಗಿ ಈ ಒಂದು ಏನು ಅನುದಾನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ ನೀರಾವರಿ ಕ್ಷೇತ್ರಕ್ಕೆ, ಇದು ಹನೂರು ಕ್ಷೇತ್ರಕ್ಕೆ ಮತ್ತು ಅದರಲ್ಲೂ ರಾಮಾಪುರ ಹೋಬಳಿ ಜನತೆ ಸಂಪೂರ್ಣವಾಗಿ ಇದು ಜನಕ್ಕೆ ಸಂದ ಜಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನಪ್ಪ ಅಂದರೆ, ಇವತ್ತು ನಾವು ನಮ್ಮ ಹನೂರು ಕ್ಷೇತ್ರ ಏನು ಮಳೆ ಕಡಿಮೆ ಹೇಳ್ತಾ ಇದ್ದೆ, ಮಳೆ ಕಡಿಮೆ, ವರ್ಷ ಮುಂಗಾರು ಅಂತ ಒಂದು ಸಂದರ್ಭ ಬಂದು ಏನು ಮಳೆ ಕಡಿಮೆ, ಆ ಒಂದು ಕಷ್ಟ ಬಹುಶಃ ಆ ಭಾಗದ ರೈತರಿಗೆ ಮತ್ತು ಆ ಭಾಗದ ಇಷ್ಟು ಒಂದು ನೀರಾವರಿ ಬಗ್ಗೆ ಭಾಳಷ್ಟು ಸಮಸ್ಯೆ ಇರ್ತಕ್ಕಂಥದ್ದು. ಅಂಥ ಒಂದು ವಿಚಾರವಾಗಿ ಸಾಕಷ್ಟು, ಅದರಲ್ಲಿ ಈ ವರ್ಷವೂ ಸಹ ಮಳೆ ಕಡಿಮೆ, ನೀರಿಗೂ ಸಹ ಕಷ್ಟ ಇದ್ದರಿಂದ ಅಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಮಾದೇವಪ್ಪ ಸಾಹೇಬರಿಗೆ ನಾನು ಸಹ ಏನು ರಿಕ್ವೆಸ್ಟ್ ಮಾಡಿದಾಗ ಈ ಒಂದು ಯೋಜನೆ ಬಗ್ಗೆ ಎಲ್ಲರೂ ಸಹ ಬಂದು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಉಸ್ತುವಾರಿ ಅವರು ಬೆಟ್ಟದಲ್ಲಿ ಮೀಟಿಂಗ್ ತಗೊಂಡಾಗ ಮತ್ತು ಬೆಂಗಳೂರಲ್ಲಿ ಮೀಟಿಂಗ್ ಪ್ರಾಧಿಕಾರ ಮೀಟಿಂಗ್ ತಗೊಂಡಾಗ ನಾವೆಲ್ಲ ಗಂಭೀರವಾಗಿ ಈ ಒಂದು ಸಮಸ್ಯೆಗಳ ಬಗ್ಗೆ ಹೇಳಿದಾಗ ಎಲ್ಲನೂ ಅವರಿಗೆ ತಿಳಿಸ್ತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಕೆಲಸ ಮಾಡಿದ್ದಾರೆ. ನಾನು ಸಹ ಅಧಿಕಾರಿಗಳೊಟ್ಟಿಗೆ ಏನು ರಾಮನಗುಡ್ಡ ಜಲಾಶಯ ಉದ್ಘಾಟನೆ ಅವರಿಗೆ ರಾಮನಗುಡ್ಡದ ಜಲಾಶಯದ ಉದ್ಘಾಟನೆ ದಿವಸ ಏನು ಇಂಜಿನಿಯರ್ ಸಾಹೇಬರು ಎಲ್ಲ ಬಂದಿದ್ದರು, ಮಹೇಶ್ ಅವರು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮತ್ತು ಅವರು ಎಲ್ಲರೂ 3 ಗಂಟೆಗಳ ಕಾಲ ನಾವು ಕೂತು ಈ ಒಂದು ಹನೂರು ಚಿತ್ರದ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ. ಅದರಲ್ಲೂ ರಾಮಾಪುರದ ಬಗ್ಗೆ, ಆ ಒಂದು ಹೋಬಳಿಯ ಒಂದು ನೀರಾವರಿಯ ಸಮಸ್ಯೆಗಳ ಬಗ್ಗೆ ನಾನು ಸವಿವರವಾಗಿ ಅವರಿಗೆ ಮಾಹಿತಿ ಕೊಟ್ಟಾಗ ಬಹುಶಃ ಅವರೆಲ್ಲ ಬಂದು ಮತ್ತೆ ನಾನು ಸ್ಪಾಟ್ ವಿಸಿಟ್ ಮಾಡಿ ಏನೆಲ್ಲ ವರದಿ ಕೊಡಲಿಕ್ಕೆ ಸಾಧ್ಯ ಇರೋದ್ರ ಬಗ್ಗೆ ಅವರು ಆ ಒಂದು ಕ್ಷಣನ ಅರ್ಥ ಮಾಡಿಕೊಂಡು, ಏನು DPR 330 ಇತ್ತು, ಮನೆಗೆ 350 ಆಯಿತು, 380 ಆಯಿತು. ನಂತರ ಏನು ರಾಮಾಪುರದ ಮತ್ತು ಮಾತಳ್ಳಿ, ಶೆಟ್ಟಹಳ್ಳಿ ಈ ಭಾಗದ ನೀರಿನ ಸಮಸ್ಯೆ ಒಟ್ಟಾರೆ ಸಮಗ್ರವಾಗಿ ಇದಕ್ಕೆ ನೀರಾವರಿ ಯೋಜನೆ ಆಗಲೇಬೇಕಂತೇಳಿ ನಾವು ಒಂದು ತಗೊಂಡಂಥ ತೀರ್ಮಾನ. ಬಹುಶಃ ಅದು 500 ಕೋಟಿಗೂ ಮೀನು ಹೋಗಬೇಕು, ಮತ್ತು ಅದನ್ನು 490 ಕೋಟಿಗೂ ನಿಗದಿಪಡಿಸಿ ಈ ಒಂದು DPR ತಯಾರು ಮಾಡಿ ಆ ಒಂದು DPR ಈಗಾಗಲೇ ಸರ್ಕಾರಕ್ಕೆ ಗಮನ ತಗೊಂಡ್ಬಂದು ಅದು ರಿಯಾಕ್ಷನ್ ಮೀಟಿಂಗಲ್ಲಿದ್ದು ಬಹುಶಃ ಇಷ್ಟೆಲ್ಲ ಒಂದು ಪ್ರಕ್ರಿಯೆಯನ್ನು ನಾವು ಮಾಡಿ ಒಂದು ಬಲವಂತಿಯನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಜೊತೆಗೆ ಏನು ಮುಖ್ಯಮಂತ್ರಿಗಳು ತಲುಪಬೇಕಾದ ವಿಷಯನ ನಾವು ಎಲ್ಲ ರವಾನೆ ಆಗಿದ್ದೀವಿ. ಎಲ್ಲರೂ ಸಹ ನಾನು ಸಹ ಆ ಒಂದು ವಿಚಾರವಾಗಿ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದೇವೆ. ಎಲ್ಲ ಉಸ್ತುವಾರಿ ಮಾದೇವಪ್ಪ ಸಾಹೇಬರು ಮತ್ತು ಸಂಸದರು ಎಲ್ಲರೂ ಒಂದು ಕೈ ಜೋಡಿಸಲಿಕ್ಕೆ ಮತ್ತು ಕೊನೆಯ ಕ್ಷಣದಲ್ಲಿ ರೈತ ಸಂಘದವರು ಸಹ ಅವರು ಒತ್ತಾಯವಾಗಿ ಏನು ಆಗಲೇಬೇಕಂತೇಳಿ ನಮಗೆ ಸಹಕಾರ
ಒಟ್ಟಾರೆ ಕನ್ನಡ ಕ್ಷೇತ್ರಕ್ಕೆ ಅದರಲ್ಲೂ ಸಂದ ಜಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅದರಲ್ಲೂ ರಾಮಾಪುರ ಭಾಗದ ಜನ ಈ ಒಂದು 490 ಕೋಟಿ ಅನುದಾನ ಏನು ಘೋಷಣೆ ಆಗಿದೆ ಆದಷ್ಟು ಬೇಗ ಅನುಷ್ಠಾನ ಆಗಬೇಕು ಅನ್ನೋ ಒಂದು ನಾವು ಇನ್ನು ಇವತ್ತು ಈಗಾಗಲೇ ಕಾರ್ಯಪ್ರವೃತ್ತರಾಗಿ ಮುಖ್ಯ ಇಂಜಿನಿಯರ್ ಇರುತ್ತೆ ಈ ಒಂದು ಕ್ಷೇತ್ರದ ಒಟ್ಟಾರೆ ಅಂದರೆ ಆ ಒಂದು ಪ್ರಾಜೆಕ್ಟ್ ಬಗ್ಗೆ ಸಂಪೂರ್ಣ ವಿವರಣೆ ತಗೊಳ್ಳುವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ಒಂದು ಯೋಜನೆ ಜನರಿಗೆ ಸಮರ್ಪಕವಾಗಿ ಬಳಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹಗಲಿರುಳು ದುಡಿದು ಈ ಒಂದು ಕೆಲಸನ ಪೂರೈಸಬೇಕು. ಆದಷ್ಟು ಬೇಗ ನಾವೆಲ್ಲ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಕ್ಷಣ ಬಹಳ ಒಂದು ಐತಿಹಾಸಿಕ ಕ್ಷಣ ಅಂತ ಒಂದನ್ನು ಯಾರೂ ಮರಿಲಾರದಂಥ ಕ್ಷಣ. ಈ ಒಂದು ರೈತರಿಗೆ ಮತ್ತು ಅನೂರು ಕ್ಷೇತ್ರದ ಜನಕ್ಕೆ ಸಂದ ಜಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.